ಓಂ ಶಾಂತಿ ಮಿತ್ರರೇ, ಅಭಿಮಾನಿಗಳೇ, ಭಕ್ತರೇ, ನಿಮಗೆ ಒಂದು ಯುಗಾದಿ ಹಬ್ಬ, ಹೊಸ ವರ್ಷ ಯುಗಾದಿ ಹಬ್ಬ ಬರುತ್ತಲ್ಲ, ಅದು ಚೈತ್ರ ಪೌರ್ಣಮಿ 30ನೇ ತಾರೀಕು 2025ನೇ ಇಸ್ವಿ, 4ನೇ ತಿಂಗಳು ಬರುತ್ತೆ. ಅನಂತರ ಈ ಕಡೆ 3ನೇ ತಿಂಗಳಿರುತ್ತೆ, ಲಾಸ್ಟ್ ದಿನ 3ನೇ ತಿಂಗಳು ಅಂದರೆ ಮಾರ್ಚ್ ಎಂಡ್ ಅಲ್ವಾ, 30. ಸ್ವಲ್ಪ ಬೇಗನೆ ಬರ್ತಾಯಿದೆ ಯುಗಾದಿ ಬರ್ತಾಯಿದೆ. ಇಲ್ಲೇನಪ್ಪ ಅಂದರೆ ಯಾವಾಗಲೂ ಮಾರ್ಚಿ ಸಮಾನವಾಗಿ ಬರೋಲ್ಲ, ಮಾರ್ಚಿನಲ್ಲಿ ಬರೋಲ್ಲ ಯಾವಾಗಲೂ. ಈ ಸಾರಿ ಬರ್ತಾಯಿದೆ, ಎಷ್ಟನೇ ತಾರೀಕು? 30 ಗೊತ್ತಾಯ್ತಲ್ಲ, 30 ಬರ್ತಾಯಿದೆ. ಇಲ್ಲೇನಪ್ಪ ಅಂದರೆ ಒಂದು ನೀವು ತಿಳ್ಕೊಬೇಕು, ದಾರಿದ್ರ್ಯ ನಿವಾರಕ. ಪ್ರತಿಯೊಬ್ಬರಿಗೂ ದಾರಿದ್ರ್ಯ ಇರಲ್ಲ. ಕೆಲವರಿಗೆ ಹಣ ಇರುತ್ತೆ, ಆಸ್ತಿ ಇರುತ್ತೆ, ದುಡ್ಡು ಇರುತ್ತೆ. ಏನೋ ಒಳ್ಳೆ ಸೈಕಲ್ ಮಕ್ಕಳಿಗೆ, 2 ವೀಲರ್ಗಳು ಮಕ್ಕಳಿಗೆ ಅಥವಾ ಅವರಿಗೆ, ಹಾಗೇ ಕಾರು, ಹಾಗೆ ಒಂದಷ್ಟು ಅಪಾರ್ಟ್ಮೆಂಟ್ಗಳು, ಇಲ್ಲ ಬಾಡಿಗೆ ಮನೆಗಳು, ಇಲ್ಲ ಫ್ಯಾಕ್ಟ್ರಿಗಳು, ಫುಡ್ ಮಾಲ್ಗಳು, ಅಂಗಡಿಗಳು, ಶೋರೂಮ್ಗಳು ಕೆಲವ್ರಿಗೆಲ್ಲ ಇರುತ್ತೆ. ದೊಡ್ಡ ದೊಡ್ಡ ಹೋಟೆಲ್ಗಳು ಇರುತ್ತೆ, ಅವ್ರದ್ದು ಫ್ಯಾಕ್ಟ್ರಿಗಳು ಇರುತ್ತೆ. ಇದ್ರ ಜೊತೆಗೆ ಅಧಿಕಾರನೂ ಇರುತ್ತೆ. MLA MLC MP ಏನೋ ಒಂದು ಆಗಿರ್ತಾರೆ, ಮಿನಿಸ್ಟರ್, CM PM ಏನೋ ಒಂದು ಆಗಿರ್ತಾರೆ. ಇವ್ರನ್ನೇನಂತಾರೆ? ಶ್ರೀಮಂತರು ಅಂತಾರೆ. ಅಥವಾ ಸಾವಿರಾರು ಎಕರೆ, ನೂರಾರಲ್ಲ ಸ್ವಾಮಿ, ಸಾವಿರಾರು ಎಕರೆ ಜಮೀನು ಇರೋರನ್ನ ಶ್ರೀಮಂತರು ಅಂತಾರೆ. ಅಥವಾ ಇನ್ಯಾವುದೋ ಗೂಗಲ್ ಕಂಪ್ನಿನೋ, ಯೂಟ್ಯೂಬ್ ಕಂಪ್ನಿನೋ, ಫೇಸ್ಬುಕ್ ಕಂಪ್ನಿನೋ, ಅಥವಾ ಇನ್ಸ್ಟಾಗ್ರಾಮ್ ಕಂಪ್ನಿನೋ, ಯಾವುದೋ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳು, ಆ್ಯಪ್ ಕಂಪ್ನಿಗಳಿಗೆ ಹೋಗ್ಬಿಟ್ಟು ಅವರು ಕೂಡ ಶ್ರೀಮಂತರು ಅನ್ಸ್ಕೊಳ್ತಾರೆ. ಅದು ಬಿಟ್ಟರೆ ಇನ್ನು ಪ್ಲೇನೋ, ಹೆಲಿಕಾಪ್ಟರೋ, ರಾಕೆಟೋ ಓನರ್ಗಳು, ಫ್ಯಾಕ್ಟ್ರಿ ಓನರ್ಗಳು, ಅಥವಾ ಇನ್ಯಾವುದೋ ಟ್ರಾನ್ಸ್ಪೋರ್ಟ್ ಕಂಪ್ನಿ ಓನರ್ಗಳು, ಇವರೆಲ್ಲ ಶ್ರೀಮಂತರು ಅಂತ ಅನ್ಸ್ಕೊತಾರೆ. ಆದರೆ ಬಡವರು ಅಂದರೆ ಯಾರು? ಹಂಗಾರೆ ಇಲ್ಲಿ ದರಿದ್ರರು ಅಂದರೆ ಯಾರು? ಹಂಗಾದ್ರೆ ಇದು ಯಾವುದೂ ಇಲ್ಲ ಅಂದರೆ ದರಿದ್ರ? ಹಣ ಆಸ್ತಿ ಪಾಸ್ತಿ ಏನೂ ಇಲ್ಲ ಅಂದರೆ ದರಿದ್ರ? ಏನು ಇವೆಲ್ಲ ಇಲ್ಲ ಅಂದರೆ ದರಿದ್ರು? ಇದ್ದರೆ ಆಸ್ತಿ ಪಾಸ್ತಿ ಏನಿಲ್ಲ ಅಂದರೆ ದರಿದ್ರರು, ಆಸ್ತಿ ಪಾಸ್ತಿ ಇದ್ದರೆ ಶ್ರೀಮಂತರು ಅಂತ ಅರ್ಥನ? ಖಂಡಿತ ಅಲ್ಲ. ನೋಡ್ರಿ, ಗುಡಿಸಲು ಮನೆಯಲ್ಲ ಇರಲಿ, ಲಾಸ್ಟಿಗೆ ಮನೆಯೇ ಇಲ್ಲದೆ ಹೋಗಲಿ, ಗುಡಿಸಲು ಕೂಡ ಇಲ್ದಿರೋ ಹೋಗಲಿ, ಬೇರೆಯವ್ರ ಮನೆಯಲ್ಲಿ ವಾಸ ಮಾಡಲಿ, ಬೇರೆ ಇನ್ನೆಲ್ಲೋ ಚೌಲ್ಟ್ರಿನಲ್ಲೋ, ಯಾವುದೋ ಚೌಲ್ಟ್ರಿನಲ್ಲೋ, ಸ್ಕೂಲಲ್ಲೋ, ಯಾವುದೋ ಹಳೆ ಕಟ್ಟಡದಲ್ಲೋ, ಮರದ ಕೆಳಗೆ ವಾಸ ಮಾಡಲಿ, ಆದರೆ ₹1 ಸಾಲ ಇರಬಾರ್ದು. ಹಾಗೆ ಯಾವುದೇ ರೋಗ ಇರಬಾರ್ದು. ₹1 ಸಾಲ ಇಲ್ಲ, ರೋಗ ಇಲ್ಲ ಅಂದರೆ ನಿಜವಾಗ್ಲೂ ಅವರಷ್ಟು ಶ್ರೀಮಂತರು ಜಗತ್ತಿನಲ್ಲಿ ಯಾರೂ ಇಲ್ಲ. ನೆನ್ಪಿಟ್ಕೊಳ್ಳಿ, ₹1 ಸಾಲ ಇಲ್ಲ, ಒಂದು ರೋಗ ಇಲ್ಲ ಅಂದಮೇಲೆ ಅವರಷ್ಟು ಶ್ರೀಮಂತರು ಜಗತ್ತಿನಲ್ಲಿ ಯಾರೂ ಇರಲ್ಲ. ಏನೋ ಸಿಕ್ಕಿದ್ದು. ಈ ಪಕ್ಷಿಗಳು ನೋಡಿ, ₹1 ಸಾಲ ಇರಲ್ಲ, ಅದು ಇರುತ್ತೇನ್ರಿ? ಆದರೆ ರೋಗ ಇರುತ್ತೆ, ಇಲ್ಲ ಗೊತ್ತಿಲ್ಲ ನನಗೆ. ಆದರೆ ಎಲ್ಲಿವರೆಗೂ ರೋಗ ಇರಲ್ಲ ಅಲ್ಲಿವರೆಗೂ ಪಕ್ಷಿಗಳು ಆರಾಮ್ಸೆ ಸ್ವರ್ಗ ಸುಖವನ್ನು ಅನುಭವಿಸ್ತವೆ. ಇರಲಿ, ಇಲ್ಲದೆ ಹೋಗಲಿ, ತಿನ್ನಲಿ, ತಿನ್ನದೆ ಹೋಗಲಿ, ಕುಡೀಲಿ, ಕುಡಿದೇ ಹೋಗಲಿ. ಆದರೆ ಮನುಷ್ಯ ಜೀವನ ಹಂಗಲ್ಲ. ಏನಾಗಿದೆ ಇಲ್ಲಿ? ಮನುಷ್ಯನಿಗೆ ನಾನಾ ರೀತಿಯ ರೋಗಗಳು ಬರುತ್ತೆ, ನಾನಾ ರೀತಿಯ ದಾರಿದ್ರ್ಯ ಒಕ್ಕರಿಸ್ಕೊಳ್ಳುತ್ತೆ, ನಾನಾ ರೀತಿಯ ಶತ್ರುಗಳ ಬಾಧೆ ಇರುತ್ತೆ. ಈ 3 ಇರುತ್ತೆ. ಜೊತೆಗೆ ನಷ್ಟ, ಕಷ್ಟ ನಷ್ಟ, ಲಾಭ ನಷ್ಟ ಇದಾಗುತ್ತೆ. ಇದೆಲ್ಲ ಎಲ್ಲಿಂದ ಬರುತ್ತೆ?
ಅತಿರೇಕ ಮನುಷ್ಯನ ಆಸೆಗಳು, ಮನುಷ್ಯನ ವಿಪರೀತ ಬುದ್ಧಿ, ಏನೇನೋ ಆಲೋಚನೆ, ಏನೇನೋ ಮಾಡೋಕ್ಕೆ ಹೋಗೋದು, ಏನೇನೋ ಪ್ರಾಜೆಕ್ಟ್ಗಳು, ಏನೇನೋ ಕೆಲಸ ಕಾರ್ಯಗಳು ಅಂತ, ಏನೇನೋ ಅಧಿಕಾರ ಅಂತಸ್ತು ಅಂತ, ಏನೇನೋ ಸ್ಟೇಟಸ್ ಅಂತಾರಲ್ಲ, ಸ್ಟೇಟಸ್ಸ ಇನ್ನೊಂದ ಮತ್ತೊಂದ, ಒಳ್ಳೆ ಸ್ಟ್ಯಾಂಡರ್ಡ್ ಅಂತಿರಲ್ಲ ನೀವು, ಆ ಥರ ತೋರಿಸ್ಕೊಳಕ್ಕೆ ಹೋಗೋದು. ಅದು ಕೇವಲ ಶ್ರೀಮಂತರಿಗಷ್ಟೇ ಅಲ್ಲ ತೋರಿಸ್ಕೊಳ್ಳೋದು. ಈಗ ಹಳ್ಳಿನಲ್ಲೂ ಬಡವರು ಕೂಡ ಇರ್ತಾರೆ, ಸಿಟಿನಲ್ಲೂ ಬಡವರು ಇರ್ತಾರೆ, ಎಲ್ಲ ಏರಿಯಾಗಳಲ್ಲೂ. ಅಂಥ ಬಡವರು ಕೂಡ ತೋರಿಸ್ಕೊಳಕ್ಕೆ ಶುರು ಮಾಡಿಬಿಡ್ತಾರೆ. ಯಾವ ರೀತಿ ಅಂದರೆ, ಪಕ್ಕದಲ್ಲಿ ಯಾರೋ ಒಂದು ಸೈಕಲ್ ತಂದರೆ ಇವರು ತರಬೇಕು ಅಂತಾರೆ. ಇವ್ರ ಹತ್ರ ದುಡ್ಡಿರಲ್ಲ, ಏನು ಮಾಡ್ತಾರೆ, ಸಾಲ ಮಾಡಿಬಿಡ್ತಾರೆ. ಅವ್ರು ಯಾರೋ ಟೂ ವೀಲರ್ ತಗೊಳ್ತಾರೆ, ಇವರು ತಗೋಬೇಕಂತ ಆಸೆ ಪಡ್ತಾರೆ. ಏನು ಮಾಡ್ತಾರೆ, ದುಡ್ಡಿರಲ್ಲ, ಸಾಲ ತಗೊಳ್ತಾರೆ. ಅವ್ರು ಯಾರೋ ಕಾರ್ ತಗೊಳ್ತಾರೆ, ಇವರು ತಗೋಬೇಕಂತ ಆಸೆ ಪಡ್ತಾರೆ. ಏನು ಮಾಡ್ತಾರೆ, ಸಾಲ ಮಾಡ್ತಾರೆ. ಅವ್ರು ಏನೋ ಚಿಕ್ಕದಾಗಿ ಮನೆ ಕಟ್ಕೊಳ್ತಾರೆ. ಇವ್ರೇನು ಕಡಿಮೆನಾ, ಅವ್ರಿಗಿಂತ ಚೆನ್ನಾಗಿ ಕಟ್ಟಬೇಕು, ಅವ್ರಿಗಿಂತ ಚೆನ್ನಾಗಿ ಕಾರ್ ತಗೋಬೇಕು, ಅವ್ರಿಗೇನು ಚೆನ್ನಾಗಿ ಸಿಗೋದು. ಇವ್ರ ಹತ್ರ ₹1 ಇಲ್ಲ, ಎಲ್ಲ ಸಾಲ ಸಾಲ ಸಾಲ. ಅದರಲ್ಲೂ ಈ ಆನ್ಲೈನ್ ವ್ಯವಸ್ಥೆ ಬಂದುಬಿಟ್ಟು ಎಲ್ಲಂದರೆ ಅಲ್ಲಿ ಆನ್ಲೈನಲ್ಲಿ ಸಾಲ ಕೊಡ್ತಾರೆ. ಇವ್ರು ಕಟ್ಟಲಿಲ್ಲ ಅಂದರೆ ಇವ್ರು ಯಾರ್ದೋ ನಂಬರ್ ಕೊಟ್ಬಿಡ್ತಾರೆ ಬೇರೆಯವರು ರೆಫರೆನ್ಸ್ಗೆ, ಅವ್ರನ್ನ ಕೇಳ್ತಿರ್ತಾರೆ. ಅಂಥ ಅಯೋಗ್ಯ ಕೆಲಸ ಅವರೂ ಮಾಡ್ತಾರೆ. ಅಲ್ಲ, ಯಾರ್ದೋ ನಂಬರ್ ಇವರು ರೆಫರೆನ್ಸ್ಗೆ ಕೊಟ್ಬಿಡೋದು, ಇವ್ರ ನಂಬರ್ನ ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಸಾಲ ತಗೊಂಡಿರೋರು ಸ್ವಿಚ್ ಆಫ್ ಮಾಡ್ಕೊಬಿಡ್ತಾರೆ ಅವ್ರ ನಂಬರು. ಬೇರೆ ಯಾರ್ದೋ ಒಂದು ರೆಫರೆನ್ಸ್ಗೆ ಕೊಟ್ಟಿರ್ತಾರೆ, ಅವ್ರೇನು ಸ್ವಿಚ್ ಆಫ್ ಮಾಡ್ಕೊಳಕ್ಕಾಗುತ್ತಾ ಪಾಪ. ಇವ್ರು ಕೊಟ್ಟಿರೋದು ಅವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಹೇಳಿ ಅವ್ರು ಕೊಟ್ಟಿರಲ್ಲ, ಕೊಟ್ಬಿಡೋದು. ಅವರು ಅವ್ರಿಗೆ ಕಾಲ್ ಮಾಡಿ ಮಗ ಅವ್ರನ್ನ ಬೈಯೋದು, ಏನೋ ಅವರೇ ತಗೊಂಡು ತಿಂದಾಗ್ದಂಗೆ. ಈ ಬ್ಯಾಂಕ್ಗಳವ್ರಿಗೆ ಕೆಲವರು ಅಷ್ಟು ಅಜ್ಞಾನಿಗಳಿರ್ತಾರೆ, ಅಷ್ಟೊಂದು ಅಜ್ಞಾನಿಗಳು. ನನಗೆ ಮಾಡಿದ್ದಾರೆ, ನಾನೇ ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ಲ. ಅವ್ರು ಯಾರೋ ಬ್ಯಾಂಕರು ಹಂಗೆ ಕಾಲ್ ಮಾಡಿ, ಗೊತ್ತಾಯ್ತಲ್ಲ, ನಾನೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ಲ, ಅವ್ರು ಹೆಂಗೆ ಕೇಳ್ತಾರಂತ ಈ ರೀತಿ ಮಾಡ್ತಾರೆ, ಗೊತ್ತಾಯ್ತಲ್ಲ. ಆದರೆ ಇಲ್ಲಿ ದರಿದ್ರರು ಅಂದರೆ ಯಾರು, ಸಾಲಗಾರರು, ಯಥೇಚ್ಛವಾಗಿ ಸಾಲ ಮಾಡೋರು. ರೋಗಿಗಳಂದ್ರೆ ಯಾರು, ಅವರು ದರಿದ್ರರು. ಹಂಗಾದ್ರೆ ಮನುಷ್ಯನಿಗೆ ರೋಗನೇ ಬರಲ್ವಾ, ಹಂಗಾರೆ ಸಾಲನೇ ಮಾಡಬಾರ್ದಾ? ಇದು ನಿಮ್ಮಲ್ಲಿರೋ ಪ್ರಶ್ನೆ ಅಲ್ವಾ? ಹೇಳ್ತೀನಿ ನೋಡ್ರಿ, ಸಾಲ ಮಾಡೋದು ತಪ್ಪಲ್ಲ. ನಮಗೆ ಒಂದು ತಿಂಗಳಿಗೆ ₹30,000 ಆದಾಯ ಇದೆ ಅಂತ ಇಟ್ಕೊಳ್ಳಿ. ಒಂದು ತಿಂಗಳಿಗೆ ಎಷ್ಟಿದೆ? 30,000 ಆದಾಯ ಇದೆ. ಹಂಗಿರೋವಾಗ ನೀವು ಅದರ ಒಂದು ಭಾಗ ಸಾಲ ಮಾಡಿದ್ರೂ ತಪ್ಪಲ್ಲ. ಅಂದರೆ ₹10,000 ಸಾಲ ಮಾಡಿದ್ರೆ ತಪ್ಪಲ್ಲ. ಯಾಕೆ ಅಂದರೆ ಅಕಸ್ಮಾತ್ ₹10,000 ಸಾಲ ಮಾಡಿದ್ರೆ ತಿಂಗಳು ಒಂದೊಂದು 3,000 ತೀರಿಸ್ಕೋಬೋದು. ಆವಾಗ 3 ತಿಂಗಳು ತೀರೋಗುತ್ತೆ ಅಲ್ವಾ? ಅದೇ ₹30,000 ತಿಂಗಳಿಗೆ ಆದಾಯ ಇದೆ, 30 ಲಕ್ಷ ಸಾಲ ಮಾಡಿದ್ರೆ ಏನು ರೀ ಆಗುತ್ತೆ? ಇದೇ ರೀತಿ ಎಲ್ಲರೂ ಮಾಡೋದು, ಇದೇ ರೀತಿ ಮಾಡ್ತಾರೆ ಎಲ್ಲರೂ. ದುಪ್ಪಟ್ಟಲ್ಲ, 10% ಅಲ್ಲ, 100% ಎಕ್ಸ್ಟ್ರಾ ಮಾಡಿಬಿಡ್ತಾರೆ ಸಾಲ. ಆದಾಯ ನೋಡಿದ್ರೆ ₹3 ಆದಾಯ, ₹100 ಸಾಲ ಮಾಡೋದು. ಇದು ಆಗೋ ಕೆಲಸನ ಹೇಳಿ? ಆಗೋ ಕೆಲಸ ಅಲ್ಲ. ಆವಾಗ ಸಿಕ್ಕಾಕೋಗ್ಬಿಡ್ತಾರೆ. ಯಾವಾಗ ಒಂದೇ ಥರ ಇರುತ್ತೆ ಪರಿಸ್ಥಿತಿಗಳು, ಯಾವಾಗ ಒಂದೇ ಥರ ಆದಾಯಗಳಿರುತ್ತೆ. ಏನೋ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಯಾವುದೋ ಕಂಪ್ನಿಗೆ, ಅಲ್ಲಿ ಯಾವಾಗಲೂ ಗ್ಯಾರಂಟಿ ಅಂತೇನು, ಅಲ್ಲಿ ಯಾರು ಕುಚೋದ್ರು, ಕುತಂತ್ರಿಗಳು, ನೀಚರು, ನಿಕೃಷ್ಟರೆಲ್ಲ ಇರ್ತಾರೆ. ಅವ್ರ ಕಾಟ ತಾಳಲಾರ್ದೆ ನಾವು ಕೆಲಸ ಬಿಟ್ಬಿಡ್ಬೇಕಾಗುತ್ತೆ. ಇಲ್ಲಿ ನೋಡಿದ್ರೆ ಸಾಲ ಮಾಡ್ಕೊಂಡಿರ್ತೀವಿ, ಸಾಲ ತೀರ್ಸೋಕ್ಕಾಗಲ್ಲ, ಕೆಲಸ ಬಿಟ್ಬಿಟ್ರೆ. ಅಲ್ಲಿ ನೋಡಿದ್ರೆ ಮನೆ ಬಾಡಿಗೆ ಕಟ್ಟಬೇಕು, ಆ ಕಡೆ ನೋಡಿದ್ರೆ ಮಕ್ಕಳು ಓದ್ತಿರ್ತಾರೆ, ಆ ಕಡೆ ನೋಡಿದ್ರೆ ಅಣ್ಣ ತಮ್ಮನೋ ಅತ್ತಿಗೆನೋ ತಂದೆ ತಾಯಿನೋ ಯಾರೋ ಪೇಷಂಟ್ಗಳಿರ್ತಾರೆ, ಇಲ್ಲೇ ಗಂಡನೋ ಇಲ್ಲ ಹೆಂಡ್ತಿನೋ ದುಡಿತಾ ಇರ್ತಾರೆ ಯಾರೋ ಒಬ್ಬರು. ಆದರೆ ಈಗ ಏಕಾಏಕಿ ಅವ್ರ ಕೆಲಸದಿಂದ ತೆಗೆದುಬಿಟ್ರೆ ನಮ್ಮ ಸಾಲದ ಕಥೆ ಏನು? ಸಾಲ ಹೆಂಗೆ ತೀರಿಸೋದು? ಮಕ್ಕಳನ್ನ ಹೆಂಗೆ ಓದಿಸೋದು? ಏಕಾಏಕಿ ಏನು ಬೇರೆ ಕಡೆ ಕೆಲಸ ಸಿಗ್ಬಿಡುತ್ತಾ? ನಮಗೆ ಸೆಟ್ ಆಗೋದು ಸಿಗಲ್ಲ. ಅದಕ್ಕೆ ನಾವು ಬುದ್ಧಿವಂತರಾದರೆ ಭಾಳ ಕಡಿಮೆನಲ್ಲಿ ಸಾಲ ಮಾಡಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಅದರಲ್ಲೂ ಹೆಣ್ಣು ಮಕ್ಕಳು ಸಾಲ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಆ ಕಡೆ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾರೆ, ನೀಚರು ನಿಕೃಷ್ಟರು ಕಾಮದ ಕಣ್ಣಿಂದ ನೋಡ್ತಿರ್ತಾರೆ. ಕಾಮದ ಕಣ್ಣುಗಳಿಂದ ಅವರೇನು ಮಾಡ್ತಾರೆ? ನೀಚರು ನಿಕೃಷ್ಟರು ನಿಮ್ಮ ಈ ವೀಕ್ನೆಸ್ನ ಬಳಸ್ಕೊಬಿಡ್ತಾರೆ, ನಿಮ್ಮ ಅಮಾಯಕತ್ವದ ಮೇಲೆ ಆಟ ಆಡ್ತಾರೆ. ಅಂಥ ವಿಕೃತರು ಇರ್ತಾರೆ ಈ ಜಗತ್ತಿನಲ್ಲಿ ಅಲ್ವಾ? ಅದಕ್ಕೆ ನಾವು ಸಾಲ ಮಾಡುವಾಗ ತುಂಬ ಹುಷಾರಾಗಿ ಸಾಲ ಮಾಡ್ಕೋಬೇಕು. ಆಮೇಲೆ ತಿನ್ನೋ ಪದಾರ್ಥಗಳು ಎಲ್ಲಂದರೆ ಅಲ್ಲಿ ಏನಂದರೆ ಅದು ತಿನ್ನಬಾರ್ದು. ಎಲ್ಲಿ ನೀಟ್ನೆಸ್ ಇರುತ್ತೆ ಅಲ್ಲಿ ತಿಂದರೆ ಏನೂ ಆಗೋಲ್ಲ. ನೀಟ್ನೆಸ್ ಇಲ್ಲ ಅಂದರೆ ಏನೇನೋ ಅಂಟು ರೋಗಗಳು, ಸಾಂಕ್ರಾಮಿಕ ರೋಗಗಳು ಇವೆಲ್ಲ ಬರ್ತವೆ.
ಆಮೇಲೆ ಯಥೇಚ್ಛವಾಗಿ ದುಡ್ಡು ಖರ್ಚಾಗುತ್ತೆ. ಇದರಿಂದ ನಮ್ಮ ಕಮಿಟ್ಮೆಂಟ್ ಎಲ್ಲ ನಿಂತೋಗುತ್ತೆ. ನಾವೇನು ಕಮಿಟ್ಮೆಂಟ್ ಮಾಡ್ತೀವಿ ಅದು ನಿಂತೋಗ್ಬಿಡುತ್ತೆ. ಆವಾಗೇನಾಗ್ತದೆ, ಸಾಲಗಾರರಾಗ್ಬಿಡ್ತೀವಿ. ಗೊತ್ತಾಯ್ತಲ್ಲ. ಆದರೆ ಇಲ್ಲಿ ಯಾರಿಗೆ ರೋಗ ಇಲ್ಲ, ಯಾರಿಗೆ ಸಾಲ ಇಲ್ಲ, ಅವರು ಶ್ರೀಮಂತರು ಅಂತ ನಾನು ಹೇಳ್ದೆ. ಈಗ ಇದು ಕರೆಕ್ಟ್. ಎಂತೆಂಥ ಶ್ರೀಮಂತರ ಮನೆಯಲ್ಲೇ ಎಷ್ಟೆಷ್ಟೋ ಸಾಲ ಇದೆ. ಹಾಗೆ ಇನ್ನೂ ಒಂದಿದೆ ಇದ್ರ ಜೊತೆಯಲ್ಲಿ, ಬರೀ ರೋಗ ಇಲ್ಲ, ಬರೀ ಸಾಲ ಇಲ್ಲ ಅಂತ ಮಾತ್ರಕ್ಕೆ ಶ್ರೀಮಂತರಾಗಲ್ಲ. ಮನೆಯಲ್ಲಿ ನೆಮ್ಮದಿನೂ ಇರಬೇಕು, ಮಾನಸಿಕವಾಗಿ ನೆಮ್ಮದಿ ಇರಬೇಕು. ಕೆಲವರಿಗೆ ಹಣನೂ ಇರುತ್ತೆ, ಆರೋಗ್ಯನೂ ಇರುತ್ತೆ, ಐಶ್ವರ್ಯನೂ ಇರುತ್ತೆ, ಆಸ್ತಿ ಪಾಸ್ತಿನೂ ಇರುತ್ತೆ, ಆರೋಗ್ಯನೂ ಇರ್ತದೆ. ಆದರೆ ಜಗಳ 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 ಜಗಳ, ಫೈಟಿಂಗ್, ಮಾನಸಿಕ ವೈರತ್ವ, ದ್ವೇಷಾಸೂಯೆಗಳು. ಯಾರ್ಯಾರೋ ಗಂಡ ಹೆಂಡತಿ ಮಧ್ಯೆ ಇರ್ಬೋದು, ತಂದೆ ತಾಯಿ ಮಕ್ಕಳ ಮಧ್ಯೆ ಇರ್ಬೋದು, ಅಣ್ಣ ತಮ್ಮ ತಂಗಿ ಅಕ್ಕಂದ್ರ ಮಧ್ಯೆ ಇರ್ಬೋದು, ಚಿಕ್ಕಪ್ಪ ಚಿಕ್ಕಮ್ಮಂದ್ರ ಭಾವ ಇವ್ರ ಮಧ್ಯೆ ಇರ್ಬೋದು, ಅತ್ತೆ ಮಾವಂದ್ರ ಮಧ್ಯೆ ಇರ್ಬೋದು. ಒಟ್ಟಿನಲ್ಲಿ ಜಗಳಗಳು, ಯಾವಾಗ ನೋಡಿ ಜಗಳಗಳು, ಅದು ಕೂಡ ಇರಬಾರ್ದು. ಅದನ್ನೇ ನಾನು ಆಗಲೇ ಹೇಳಿದ್ದು, ಶತ್ರುತ್ವ ವೈರತ್ವ ಇರಬಾರ್ದು. ಆವಾಗಲೇ ಸ್ವರ್ಗ ಸುಖ. ಗೊತ್ತಾಯ್ತಲ್ಲ. ಹಾಗೆ ಒಂದು ಒಳ್ಳೆಯ ಕೆಲಸ ಇಷ್ಟಿದ್ರೆ ಮುಂದಿಂದು ತಾನಾಗೆಲ್ಲ ನಡೆಯುತ್ತೆ. ಇಲ್ಲಿ ಇನ್ನೊಂದು ಯುಗಾದಿ ಹಬ್ಬ ಬರುತ್ತೆ. ಈಗ ಯುಗಾದಿ ಹಬ್ಬ ಇಲ್ಲಿ ದಾರಿದ್ರ್ಯ ನಿವಾರಣೆಗೆ ಒಂದು ಅವಕಾಶ, ದಾರಿದ್ರ್ಯ ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ. ಆದರೆ ಮನಸ್ಸು ಭಾವನೆಗಳು ಶುದ್ಧ ಇರಬೇಕು. ಇಲ್ಲೇನಾಗಿದೆ ಅಂದರೆ ಯುಗಾದಿ ಹೊಸ ವರ್ಷ, ಯುಗಾದಿ ಹಬ್ಬ ಮಾರ್ಚ್ 30 ಬರುತ್ತೆ. ಆ ಹಬ್ಬದ ದಿನ ಹಿಂದೂಗಳು ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ. ಆದರೆ ಈಗಾಗಲೇ ಅಷ್ಟೊತ್ತಿಗೆ 2-3 ಸಾರಿ ಹೊಸ ವರ್ಷ ಆಚರಣೆ ಮಾಡಿರ್ತಾರೆ ಕೆಲವರು. ಇದನ್ನು ಮೌಢ್ಯ ಅನ್ಬೇಕೋ, ಮೂಢನಂಬಿಕೆ ಅನ್ಬೇಕೋ, ತಿಳಿಗೇಡಿತನ ಅನ್ಬೇಕೋ ಗೊತ್ತಿಲ್ಲ. ಜನವರಿ 1 ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ. ಸಂಕ್ರಾಂತಿಯನ್ನು ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ. ಇದರಲ್ಲಿ ಯಾವ ಸರಿ ತಪ್ಪು? ಈಗ ಯುಗಾದಿ ಬೇರೆ ಇದೆ, ಸರಿ ಸಂಕ್ರಾಂತಿಯನ್ನು ಮಾಡಿ ಬೇಡ ಅನ್ನಲಿಲ್ಲ, ರಥಸಪ್ತಿಯನ್ನು ಮಾಡಿ ಬೇಡ ಅನ್ನಲಿಲ್ಲ, ಲಾಸ್ಟಿಗೆ ಶಿವರಾತ್ರಿಯನ್ನು ಮಾಡಿ ಬೇಡ ಅನ್ನಲಿಲ್ಲ, ಯುಗಾದಿಯನ್ನು ಮಾಡಿ ಬೇಡ ಅನ್ನಲಿಲ್ಲ. ಆದರೆ 1ನೇ ತಾರೀಕು ಯಾರ್ದಪ್ಪ? ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ, ಶೇರ್ ಮಾಡಿದ್ದೀನಿ ಇದೇ ಯೂಟ್ಯೂಬ್. ಅದು ಯಾರೋ ಪರದೇಶದವ್ರು ಬಿಟ್ಟೋದ್ರಿ ಇಲ್ಲಿ ಆ ಸಂಸ್ಕಾರ ಸಂಸ್ಕೃತಿನ. ಅದನ್ನು ಇನ್ನೂ ಇಲ್ಲಿ ಹಿಂದೂಗಳು ಪಾಲ ಮಾಡ್ತಿದ್ದಾರೆ. ನನಗೇನೂ ಅರ್ಥ ಆಗಿಲ್ಲ. ಅದಕ್ಕೆ ರೀ ದಾರಿದ್ರ್ಯ, ರೋಗಗಳು, ಕಷ್ಟಗಳು ಎಲ್ಲಿಂದ ಬರ್ತವೆ? ಇದೆ, ನಾವು ಸರಿಯಾಗಿ ಪಾಲನೆ ಮಾಡಲ್ಲ ಸಂಸ್ಕಾರ ಸಂಸ್ಕೃತಿನ. ಇನ್ನು ಕೆಲವರು ಸಮರ್ಥನೆ ಮಾಡ್ಕೊಳ್ತಾರೆ. ಏನಂತ? ಅದು ವ್ಯಾವಹಾರಿಕವಾಗಿ ಸರಿ, ವ್ಯಾವಹಾರಿಕವಾಗಿ ನೀವು ಆ ಕ್ಯಾಲೆಂಡರ್ ಇಟ್ಕೊಳ್ಳಿ, ನಾನು ಬೇಡ ಅನ್ನಲಿಲ್ಲ. ಆದರೆ ಪೂಜೆಗಳಿಗೆ ಯಾಕೆ ಹೋಗ್ಬೇಕು? ಅವತ್ತು ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು? ಹೊಸ ವರ್ಷ ಅಂತ. ಅದರಲ್ಲೂ ಆಶ್ಚರ್ಯಕರ ಸಂಗತಿ ಅಂದರೆ ಈ ದೇವಸ್ಥಾನಗಳವ್ರು ನೋಡ್ರಿ, ಹೊಸ ವರ್ಷಕ್ಕೆ ವಿಶೇಷವಾದ ಅಲಂಕಾರ, ಸಂಸ್ಕಾರ ಸಂಸ್ಕೃತಿ ಎಲ್ಲ ಧರ್ಮ ಪ್ರಚಾರ ಮಾಡೋರು ದೇವಸ್ಥಾನದಲ್ಲಿ ಇರೋರು, ಆಡಳಿತ ವರ್ಗದವ್ರು ಅವರೇ ವಿಜೃಂಭಣೆಯಿಂದ ಅವತ್ತು ಬರ್ರಿ ಅಂತ ಸ್ವಾಗತ ಮಾಡ್ತಿರ್ತಾರೆ. ಹೊಸ ವರ್ಷ ಏನು 1ನೇ ತಾರೀಕು ಜನವರಿ. ಹಂಗಾರೆ ಯುಗಾದಿ ಯಾವುದಪ್ಪ ನಿಮಗೆ? ನನಗೆ ಅರ್ಥ ಆಗಿಲ್ಲ. ಅದೇ ನೋಡಿರಿ, ಯುಗಾದಿಗೆ ಆ ಡೆಕೋರೇಟು ಇಲ್ಲ, ಇದು ಇಲ್ಲ. 1ನೇ ತಾರೀಕು ಏನು ಮಾಡ್ತಾರೆ? ಹೊಸ ವರ್ಷ ಆಚರಣೆ ಮಾಡ್ತಾರೆ. 90% ಕುಡಿದು ಕೊಪ್ಪಳಿಸ್ತಾರೆ, ಮಾಡಬಾರ್ದು ಕೆಲಸಗಳು ಮಾಡ್ತಿರ್ತಾರೆ. ಅದು ಸಂಸ್ಕಾರ ಸಂಸ್ಕೃತಿ ಏನ್ರಿ? ಅದಕ್ಕೆ ರೀ ದಾರಿದ್ರ್ಯಗಳು ಕರ್ಸ್ಕೊಳ್ಳೋದು, ರೋಗಗಳು ಬರೋದು, ಬರಬಾರ್ದು ಕಷ್ಟಗಳು ಬರೋದು. ಇದೇನು ಅಂದ್ಕೊಂಡ್ರಿ? ಅದಲ್ಲ ರೀ. ಹೊಸ ವರ್ಷ ಯುಗಾದಿ ಈ ಟೈಮಲ್ಲಿ ಪ್ರಕೃತಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ. ಗ್ರಹಗಳ ಸ್ಥಾನಮಾನ, ನಕ್ಷತ್ರಗಳ ಬಲ, ಪ್ರಕೃತಿನಲ್ಲಿ ಗಿಡ ಮರ, ಒಂದು ಹೊಸ ವಾತಾವರಣ ನಿರ್ಮಾಣ ಆಗುತ್ತೆ ಯುಗಾದಿಗೆ. ಹಳೆಯ ವಾತಾವರಣ ಹೋಗಿ ನಿಮಗೆಲ್ಲ ಗೊತ್ತೇ ಇದೆ, ಬೇವು ಮಾವು ಇತ್ಯಾದಿ ಹೊಸದಾಗಿ ಚಿಗುರು ಹೂವು ಬಿಟ್ಟು ಕಾಯಿ ಬಿಟ್ಟು ಆಮೇಲೆ ಹಣ್ಣು ಶುರುವಾಗುತ್ತೆ ಅಲ್ವಾ? ಅಲ್ಲಿಂದ ಯುಗಾದಿಯಿಂದ ಅಲ್ವಾ? ವಸಂತ ಮಾಸ, ಚೈತ್ರ ಮಾಸ ಅಂತೀವಿ. ಅಷ್ಟೇ ಅಲ್ಲ, ಯುಗಾದಿ ಆದಮೇಲೆ ಚೈತ್ರ ಪೌರ್ಣಿಮೆ ಬರುತ್ತೆ. ಆವತ್ತು ಹನುಮಾನ್ ಜಯಂತಿ.
ಅದಕ್ಕೂ ಮೊದಲು ಶ್ರೀರಾಮ ನವಮಿ ಬರುತ್ತೆ, ಮಹಾವೀರ ಜಯಂತಿ ಬರುತ್ತೆ. ಅದೇ ಜನವರಿ ಫಸ್ಟಲ್ಲಿ ಏನು ರೀ ಬರುತ್ತೆ? ಏನು ಬರುತ್ತೆ? ಯಾರ್ದು ಬರುತ್ತೆ? ಅರ್ಥ ಮಾಡ್ಕೊಳ್ಳಿ. ಯಾವಾಗೂ ನಾವು ಮಾಡೋ ಕರ್ಮಗಳು ನಮಗೆ ಸುತ್ಕೊಳ್ತವೆ. ಪಾಪ ಆಗಲಿ ಪುಣ್ಯ ಆಗಲಿ, ಇವೆಲ್ಲ ಕರ್ಮಗಳ ಏನೇನು ಅನ್ಕೊಟ್ರಿ. ಅದಕ್ಕೆ ಹಿಂದೂ ಧರ್ಮ ಏನಿದೆ, ಹಿಂದೂ ಸನಾತನ ಧರ್ಮ ಏನಿದೆ, ಹಿಂದೂ ಸಂಸ್ಕೃತಿ ಏನಿದೆ ಅದನ್ನು ಫಾಲೋ ಮಾಡಬೇಕು. ಸರಿ, ಯುಗಾದಿ ಹಬ್ಬಕ್ಕೆ ನಿಮಗೆ ಒಂದು ವಿಚಾರ ಹೇಳ್ತೀನಿ ಕೇಳಿ. ಬೇವು ತಿಂತೀವಿ, ಅದರಿಂದ ನಮ್ಗೆ ಆರೋಗ್ಯ ಎಷ್ಟು ಬರುತ್ತಲ್ವ. ನಿಜ ಹೇಳಬೇಕಂದ್ರೆ ಏಪ್ರಿಲ್ ತಿಂಗಳು ಬಂದಾಗ ಪ್ರತಿ ವರ್ಷ ಬೆಳಗ್ಗೆ ಹೇಳಬೇಕು, ಬೆಳಗ್ಗೆ ಎದ್ದು ಪೇಸ್ಟ್ ಮಾಡಿ ಎಲೆ ಕಿತ್ಕೊಂಡು ಒಂದು 5-6 ಎಲೆ ಕಿತ್ಕೊಂಡು ಬೇವಿನ ಎಲೆ ನೀಟಾಗಿ ತೊಳೆದು ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಜಗಿಬೇಕು. ಆಮೇಲೆ ನುಂಗಬೇಕು. ಆಮೇಲೆ ಒಂದು ಲೋಟ ತುಳಸಿ ನೀರು, ಬಿಸಿನೀರು, ಸ್ವಲ್ಪ ಲೈಟಾಗಿ ಬಿಸಿ ಇರಬೇಕು. ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ, ಒಂದು ಬಾಟ್ಲಲ್ಲಿ ತುಳಸಿ ರೆಂಬೆ 5-6 ರೆಂಬೆ ಒಂದು ಬಾಟ್ಲಲ್ಲಿ ಹಾಕ್ಕೊಂಡಿರ್ಬೇಕು, ಕುಡಿಯೋ ನೀರು ಬಾಟ್ಲಲ್ಲಿ. ನಾವು ಯಾವ ಬಾಟಲ್ ಯೂಸ್ ಮಾಡ್ತೀವಿ ಕುಡಿಲಿಕ್ಕೆ, ಆ ಬಾಟ್ಲಲ್ಲಿ ಒಂದು ರೆಂಬೆ, ಅದರಲ್ಲಿ ಒಂದು 5-6 ಎಲೆ ಇರಬೇಕು ತುಳಸಿದು, ಅದು ಹಾಕ್ಕೊಂಡಿರ್ಬೇಕು. ಪ್ರತಿದಿನ ಬೆಳಗ್ಗೆ ಅದರಲ್ಲಿ ಹಾಕಿದರೆ, ಆಮೇಲೆ ಮುಚ್ಚಳ ಹಾಕಿದರೆ ಆ ನೀರೆಲ್ಲ ಅದರಲ್ಲಿ ತುಳಸಿ ಬ್ಯಾಕ್ಟೀರಿಯಾಗಳನ್ನು ಫಿಲ್ಟ್ರ್ ಮಾಡುತ್ತೆ. ಅದನ್ನೇ ಕುಡಿತಾ ಹೋಗಬೇಕು ಅವತ್ತೆಲ್ಲ, ಮಾರನೇ ದಿನ ಬೆಳಗ್ಗೆವರೆಗೂ. ಮತ್ತು ಮಾರನೇ ದಿನ ಇನ್ನೊಂದು ರೆಂಬೆ ಹಾಕಿ, ಆ ರೆಂಬೆ ಬಿಸಾಕಿ ರಿಪ್ಲೇಸ್ ಮಾಡಿ. ಹೀಗೆ ಮಾಡಿದ್ರೆ ತುಳಸಿ ನೀರು ಡೈಲಿ ನೀವು 24 hour ಅದನ್ನೇ ಕುಡಿಬೋದು, ತುಳಸಿ ನೀರನ್ನ. ಆದರೆ ಈಗ ಬೇವಿನೆಲ್ಲ ತಿಂದಾದ್ಮೇಲೆ ಬೆಳಗ್ಗೆ ಏಪ್ರಿಲ್ 1ನೇ ತಾರೀಕಿಂದ 21 ದಿನ, ಏಪ್ರಿಲ್ 1ರಿಂದ 21 ದಿನ, ಅಂದರೆ ಯುಗಾದಿ ಮೊದಲ ದಿನದಿಂದ ಆಮೇಲೆ 21 ದಿನ ತಿಳ್ಕೊಳ್ಳಿ. ಯಾವಾಗಲೂ ವರ್ಷ ಯುಗಾದಿ ಬರುತ್ತೆ. ಪ್ರತಿ ಯುಗಾದಿ ಮೊದಲನೇ ದಿನದಿಂದ 21 ದಿನ ನೀವು ಬೇವಿನೆಲೆ ಬೆಳಗ್ಗೆ 5 ಎಲೆ ತಿನ್ನಬೇಕು. ಆ ತುಳಸಿ ನೀರನ್ನ ಕುಡಿಬೇಕು 1 ಲೋಟ. ಅರ್ಧ ಗಂಟೆ ಬಿಟ್ಟು ತಿಂಡಿ ಮಾಡ್ಕೊಳ್ಳಿ. ಆಮೇಲೆ ಅರ್ಧ ಅವರ್ 1 hour ಬಿಟ್ಟು ಟೀ ಕಾಫಿ ಕುಡ್ಕೊಳ್ಳಿ. ಯಾವ ಕಾರಣಕ್ಕೂ ಎದ್ದ ತಕ್ಷಣ ಕಾಫಿ ಕುಡಿಯೋದು, ಟೀ ಕುಡಿಯೋದು, ಯಾವುದೇ ಪಾನೀಯ ಕುಡಿಯೋದು ಮಾಡಬಾರ್ದು. ಅದರಿಂದ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಿಲ್ಲ. ನೀವು ಮಾಡಬೇಕಾಗಿರೋದು 21 ದಿನ, ಪ್ರತಿ ವರ್ಷ ಯುಗಾದಿ ಮೊದಲನೇ ದಿನದಿಂದ ಆಮೇಲೆ 21 ದಿನ ಬೇವಿನೆಲೆ ಡೈಲಿ ಬೆಳಗ್ಗೆ 5 ಎಲೆ ತಿನ್ನಬೇಕು. ನೆನ್ಪಿಟ್ಕೊಳ್ಳಿ. ಹೀಗೆ ಮಾಡಿದ್ರೆ ನಿಮ್ಮ ಚರ್ಮ ರೋಗಗಳು, ಶರೀರದಲ್ಲಿ ಸಾಕಷ್ಟು ರೋಗಗಳು ನಾಶ ಆಗ್ತವೆ. ಗೊತ್ತಾಯ್ತಲ್ಲ? ಅಷ್ಟೇ ಅಲ್ಲ, ಆ ಮರದ ಹತ್ರ ಹೋದಾಗ, ಬೇವಿನ ಮರದ ಹತ್ರ ಹೋದಾಗ ಬೇವಿನ ಮರನ ತಪ್ಕೋಬೇಕು. ನಾನು ಕೆಲವು ಮಂತ್ರ ಇಲ್ಲಿ ಹೇಳೋಂಗಿಲ್ಲ, ಬಾಯಲ್ಲಿ ಉಪದೇಶ ಮಾಡೋಂಗಿಲ್ಲ. ಬೇಕಂದರೆ ಪರ್ಸ್ನಲಾಗಿ ಕಾಲ್ ಮಾಡಿ ಮಂತ್ರ ಕೊಡ್ತೀನಿ. ದಕ್ಷಿಣೆ ಹಾಕಿ ಮಂತ್ರ ತೊಗೋಬೇಕು, ಸುಮ್ಮನೆ ನೀವು ತೊಗೊಳೋದಲ್ಲ. ಸುಮ್ಮನೆ ನೀವು ಕಾಲ್ ಮಾಡೋದು ಅಲೋ ಅಂತ ಏನೋ ಒಂದು ಮಂತ್ರ ಹೇಳಿದ್ರಲ್ಲ ಕೊಡ್ರಿ ಅನ್ನೋದು, ಹಂಗಲ್ಲ ಆಗಲ್ಲ. ಇಷ್ಟ ಇರೋರು ದಕ್ಷಿಣೆ ಹಾಕಿ ಮಂತ್ರ ಉಪದೇಶ ಪಡ್ಕೋಬೇಕು. ಡೈಲಿ ಬೆಳಗ್ಗೆ ಎದ್ದು ದಾರಿದ್ರ್ಯ ನಿವಾರಣೆ ಆಗಬೇಕಂದ್ರೆ, ಅದರಲ್ಲೂ ಯುಗಾದಿ, ಪ್ರತಿ ವರ್ಷ ಯುಗಾದಿ ಮೊದಲನೇ ದಿನದಿಂದ 21 ದಿನ ಬೇವಿನ ಮರದ ಹತ್ರ ಹೋಗಿ ಮೊದಲು ನಮಸ್ಕಾರ ಮಾಡಿ ಪ್ರೇಯರ್ ಮಾಡಬೇಕು. ಅದೆಲ್ಲ ಹೇಳ್ಕೊಡ್ತೀವಿ. ಆಮೇಲೆ ತಬ್ಕೋಬೇಕು ಮರನ ತಬ್ಕೊಂಡು ನಾವು ಮಂತ್ರ ಹೇಳ್ಕೊಟ್ಟಿರ್ತೀವಿ, ಅದು ಹೇಳಬೇಕು. ಹಾಗೆ 21 ದಿನ ಮಾಡಬೇಕು. ಆಮೇಲೆ ಬೇವಿನೆಲ್ಲ ಕಿತ್ಕೋಬೇಕು 5, ಆಮೇಲೆ ತಿನ್ನಬೇಕು. ಹಾಗೆ ಮಾಡಿದ್ರೆ ನಿಮ್ಮ ದಾರಿದ್ರ್ಯ ನಿವಾರಣೆ ಆಗುತ್ತೆ, ರೋಗಗಳ ನಿವಾರಣೆ ಆಗುತ್ತೆ, ಅಷ್ಟೈಶ್ವರ್ಯ ಸಿಗುತ್ತೆ ಅನ್ನೋದು ಒಂದು ಪ್ರತೀತಿ. ಮಹಾತ್ಮರ ಮಹಾಮಾತೆಯರ ಒಂದು ಅವರು ಮಾತು ಕೊಟ್ಟಿರ್ತಾರೆ, ಮಾರ್ಗದ ತೋರಿಸಿರ್ತಾರೆ. ಅದನ್ನು ನಾನು ನಿಮಗೆ ಹೇಳ್ತೀನಿ. ಗೊತ್ತಾಯ್ತಲ್ಲ? ಇದು ಯುಗಾದಿ ಹಬ್ಬ ಆಚರಣೆ. ಬೇವು ಬೆಲ್ಲ ಬೇವು, ಹೊಸ ವರ್ಷ ಅಂದರೆ ಇದು ರೀ. ಯಾರ್ಯಾರೋ ಹಿಂಗೆ ಮಾಡ್ತಾರೆ. ಇನ್ನೂ ಬೇರೆ ಏನೇನೋ ಇದೆ ಹೊಸ ವರ್ಷಕ್ಕೆ, ಯುಗಾದಿಗೆ. ಬೇರೆ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಮಡಿಕೇರಿ, ಕೊಡಗು, ಮಂಗಳೂರು, ಚಿಕ್ಕಮಗಳೂರು ಆ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನೂ ಬೇರೆ ಕಡೆ. ಗೊತ್ತಾಯ್ತಲ್ಲ? ಹಾಗೆ ನಾವು ಯುಗಾದಿ ಹಬ್ಬನ ಭಾಳ ಶ್ರದ್ಧೆಯಿಂದ ಹಿಂದೂ ಧರ್ಮದ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಆಚರಣೆ ಮಾಡ್ತಾ ಕಾಪಾಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಇದರಿಂದ ಹಿಂದೂ ಧರ್ಮ ಉಳಿಯುತ್ತೆ, ಬೆಳೆಯುತ್ತೆ. ನಾವು ರಕ್ಷಣೆ ಮಾಡ್ದಂಗೆ, ಸೇವೆ ಮಾಡ್ದಂಗೆ ಆಗುತ್ತೆ ಅಲ್ವಾ? ಅದಕ್ಕೆ ಅರ್ಥ ಮಾಡಿಕೊಂಡು ಪ್ರತಿ ಹಬ್ಬಗಳನ್ನು ಆಚರಣೆ ಮಾಡಿ. ಗೊತ್ತಾಯ್ತಲ್ಲ? ಯಾವಾಗ ಒಳ್ಳೆಯದಾಗುತ್ತೆ. ನಮ್ಮ ದಾರಿದ್ರ್ಯ ನಿವಾರಣೆ ಆಗಬೇಕಂದ್ರೆ
ಇಷ್ಟೆಲ್ಲ ನೀವು ಮಾಡಬೇಕು. ಆವಾಗಲೇ ನೀವು ಶ್ರೀಮಂತರಾಗ್ತೀರ. ಯಾವುದೇ ಗೊಡವೆಗಳಿರಲ್ಲ, ಐಶ್ವರ್ಯವಂತರು ಅಂತ ಅನ್ಸ್ಕೊಳ್ತೀರ. ಗೊತ್ತಾಯ್ತಲ್ಲ? ನಾನು ಈಗಾಗಲೇ ಇದ್ರ ಬಗ್ಗೆ ಹಿಂದೆ ವೀಡಿಯೋಗಳು ಹಾಕಿದ್ದೀನಿ. ದರಿದ್ರರು ಅಂದರೆ ಯಾರು ಅಂತ, ಅದೃಷ್ಟವಂತರು ಅಂದರೆ ಯಾರು ಅಂತ ಈಗ ಅರ್ಥ ಆಗಿರ್ಬೇಕು ನಿಮಗೆ. ಸಂಸ್ಕಾರನ ಫಾಲೋ ಮಾಡಲಿಲ್ಲ ಅಂದರೆ, ಸಂಸ್ಕೃತಿನ ಧರ್ಮವನ್ನು ರಕ್ಷಣೆ ಮಾಡಲಿಲ್ಲ ಅಂದರೆ ಅಥವಾ ಫಾಲೋ ಮಾಡಲಿಲ್ಲ ಅಂದರೆ ಅವರು ಯಾವಾಗಲೂ ದಟ್ಟ ದರಿದ್ರರೇ, ವಿಶ್ವಾಸ ದ್ರೋಹಿಗಳು ಕೂಡ ಹೌದು ಈ ದೇಶಕ್ಕೆ, ಈ ಧರ್ಮಕ್ಕೆ. ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತಲ್ಲ? ಅದಕ್ಕೆ ನೀವು ಸಜ್ಜನರು ಇದನ್ನು ಅರ್ಥ ಮಾಡ್ಕೋಬೇಕು. ಧರ್ಮವನ್ನು ರಕ್ಷಣೆ ಮಾಡಬೇಕು, ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸಬೇಕು. ಆವಾಗಲೇ ನಮ್ಮ ಸಮಾಜ ಒಂದು ಸುಸಜ್ಜಿತ ಸಮಾಜ ಆಗುತ್ತೆ. ಗೊತ್ತಾಯ್ತಲ್ಲ? ಎಲ್ಲವೂ ಸುಸೂತ್ರವಾಗಿ ನಡೀತದೆ ಅಲ್ವಾ? ಯೋಚನೆ ಮಾಡಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಿಮ್ಮಲ್ಲೇ ಇರಬೇಕು, ನಿಮ್ಮ ಒಳ್ಳೆಯದಕ್ಕಾಗಿ, ಎಲ್ಲರ ಒಳ್ಳೆಯದಕ್ಕಾಗಿ. ಓಕೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ, ನಿಮ್ಮ ಕಷ್ಟಗಳ ನಿವಾರಣೆ ಆಗಲಿ, ಹೊಸ ವರ್ಷಕ್ಕೆ ಹೊಸ್ದಾಗಿ ನಿಮ್ಮ ಜೀವನ ರೂಪುಗೊಳ್ಳಲಿ ಅಂತ ನಾನು ಬಯಸ್ತಾ ನಿಮ್ಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಿಂದಿನ ವೀಡಿಯೋಗಳು ನೋಡಿ, ಮುಂದಿನ ವೀಡಿಯೋಗಳು ನೋಡಿ. ಒಳ್ಳೆಯದಾಗಲಿ ನಿಮಗೆ. ನಿಮ್ಮನ್ನ ಯಾರು ಇಷ್ಟಪಡ್ತಾ ಒಳ್ಳೆಯವರು, ಎಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಮಿತ್ರರೇ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.